ಹಾಯ್ ಫ್ರೆಂಡ್ಸ್, ಇವನಿದೆ ಯೋಜನೆಯ ಫೆಬ್ರವರಿ ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಈಗಾಗಲೇ ಪ್ರಾರಂಭ ಆಗಿದೆ. ಪ್ರತಿಯೊಬ್ಬರು ಸಹ 25ನೇ ತಾರೀಕಿನ ಒಳಗಡೆ ಸೆಲ್ಫ್ ಡಿಕ್ಲರೇಷನನ್ನು ಸಬ್ಮಿಟ್ ಮಾಡಿ. ಈ ಒಂದು ಸೆಲ್ಫ್ ಡಿಕ್ಲರೇಷನನ್ನು ಯಾವ ರೀತಿ ಸಬ್ಮಿಟ್ ಮಾಡೋದು, ನೆಕ್ಸ್ಟ್ ಬಂದು ಜನವರಿ ತಿಂಗಳ ಅಮೌಂಟು ಯಾವಾಗ ರಿಲೀಸ್ ಮಾಡ್ತಾ ಇದ್ದಾರೆ, ಯಾವಾಗ ಕ್ರೆಡಿಟ್ ಆಗುತ್ತೆ, ಹಾಗೆ ಡಿಸೆಂಬರ್ ತಿಂಗಳ ಅಮೌಂಟು ಇನ್ನೂ ತುಂಬ ಜನಕ್ಕೆ ಬಂದಿಲ್ಲ, ಹಾಗೆ ಸ್ಟೇಟಸ್ಸು ಸಹ ಇನ್ನೂ ಅಪ್ಡೇಟ್ ಆಗಿಲ್ಲ. ಹಾಗಾದರೆ ಈ ಒಂದು ಡಿಸೆಂಬರ್ ತಿಂಗಳ ಪೆಂಡಿಂಗ್ ಅಮೌಂಟ್ ಯಾವಾಗ ಬರುತ್ತೆ, ಸ್ಟೇಟಸನ್ನು ಯಾವಾಗ ಅಪ್ಡೇಟ್ ಮಾಡ್ತಾರೆ. ನೆಕ್ಸ್ಟ್ ಬಂದು ಈಗಾಗಲೇ ಯಾರೆಲ್ಲ ಇವನಿಧಿ ಯೋಜನೆಗೆ ಅಪ್ಲೈ ಮಾಡಿ 2 ಇಯರ್ಸ್ ಕಂಪ್ಲೀಟ್ ಆಗಿದೆ ಅಥವಾ 2 ಇಯರ್ಸ್ ಅಮೌಂಟನ್ನು ಪಡ್ಕೊಂಡಿದ್ದೀರಾ, ಅವರು ಮತ್ತೆ ಈಗ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡ್ಬೋದಾ ಅಥವಾ ಮಾಡಬಾರ್ದಾ, ಈ ಎಲ್ಲದರ ಬಗ್ಗೆ ಈ ವಿಡಿಯೋ ಮೂಲಕ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ತಿಳಿಸ್ತಾ ಹೋಗ್ತೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಹಿಂದವರೆಗೂ ನೋಡಿ. ಹಾಗೆ ಯಾರಾದರೂ ಇದೇ ಫಸ್ಟು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿದ್ರೆ ತಪ್ಪದೇ ವಿಡಿಯೋಗೆ ಒಂದು ಲೈಕ್ ಮಾಡಿ, ವಿಡಿಯೋನ ಆದಷ್ಟು ಬೇರೆಯವರಿಗೂ ಸಹ ಶೇರ್ ಮಾಡಿ. ತುಂಬ ಜನ ಇಲ್ಲಿ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡದೇ ಇದ್ರೂ ಅಮೌಂಟ್ ಬರುತ್ತಾ ಅಂತ ಕೇಳ್ತಾ ಇದ್ದೀರಾ. ಇಲ್ಲಿ ಯಾರು ಸೆಲ್ಫ್ ಡಿಕ್ಲರೇಷನ್ ಪ್ರತಿ ತಿಂಗಳು ಸಬ್ಮಿಟ್ ಮಾಡ್ತೀರಾ ಅಥವಾ ನೀವು ಯಾವ ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡ್ತೀರಾ ಆ ತಿಂಗಳ ಅಮೌಂಟ್ ಮಾತ್ರ ನಿಮಗೆ ಕ್ರೆಡಿಟ್ ಆಗೋದು. ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡದೇ ಇದ್ದರೂ ಯಾರಿಗೆ ಅಮೌಂಟ್ ಕ್ರೆಡಿಟೇ ಆಗುತ್ತೆ ಅಂತ ನೋಡೋದಾದರೆ, ಇಲ್ಲಿ ಯಾರು ಮೊದಲನೇ ಸಾರಿ ಅಪ್ಲಿಕೇಶನನ್ನು ಹಾಕಿದ್ದೀರಾ, ಇನ್ನೂ ನಿಮ್ಗೆ ಒಂದ್ಸಲನೂ ಅಮೌಂಟ್ ಬಂದಿಲ್ಲ ಅಂಥವರಿಗೆ ವಿತೌಟ್ ಸೆಲ್ಫ್ ಡಿಕ್ಲರೇಷನ್ನು ಫಸ್ಟ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಮಾತ್ರ ಕ್ರೆಡಿಟ್ ಆಗುತ್ತೆ. ಫೆಬ್ರವರಿ ತಿಂಗಳ ಸೆಲ್ಫ್ ಡಿಕ್ಲರೇಷನನ್ನು ಯಾವ ರೀತಿ ಸಬ್ಮಿಟ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಸೇವಾ ಸಿಂಧು ಪೇಜನ್ನು ಓಪನ್ ಮಾಡಿ, ಅಲ್ಲಿ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ, OTP ಎಂಟ್ರಿ ಮಾಡಿ, ಕ್ಯಾಪ್ಚಾನ ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಿ. ನೆಕ್ಸ್ಟ್ ಇಲ್ಲಿ ನೀವು ಈ ಒಂದು ಸೆಲ್ಫ್ ಡಿಕ್ಲರೇಷನ್ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಂಡು ಓಪನ್ ಮಾಡಿದ್ರೆ ನಿಮಗೆ ಈ ರೀತಿ ಪೇಜು ಓಪನ್ ಆಗುತ್ತೆ. ಇಲ್ಲಿ ಆಧಾರ್ ಅಥೆಂಟಿಕೇಷನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಪೇಜು ಓಪನ್ ಆಗುತ್ತೆ. ಇಲ್ಲಿ ಕೆಲವೊಂದು ಸಲ ಸರ್ವರ್ ಇಲ್ದಿದಾಗ ನಿಮಗೆ ಈ ರೀತಿ ಶೋ ಆಗ್ತಾ ಇರುತ್ತೆ, ಸರ್ವರ್ ಇಲ್ಲ ಅಥವಾ ಪೇಜ್ ಓಪನ್ ಆಗ್ತಾ ಇರಲ್ಲ. ಆಗ ನೀವು ಮತ್ತೊಮ್ಮೆ ಟ್ರೈ ಮಾಡಿ ಅಥವಾ ಒಂದು 10 ನಿಮಿಷ ಒಂದು ಅರ್ಧ ಗಂಟೆ ಬಿಟ್ಟು ಟ್ರೈ ಮಾಡಿದ್ರೆ ಓಪನ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನೀವು ಇಲ್ಲಿ ನಿಮ್ಮ ಆಧಾರ್ ನಂಬರನ್ನು ಎಂಟ್ರಿ ಮಾಡಿ, ಇಲ್ಲಿ ಒಂದು ಚೆಕ್ ಬಾಕ್ಸ್ ಇದೆ ನೋಡಿ, ಆ ಒಂದು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ OTPಯನ್ನು ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಕೊಟ್ರಿ ಅಂದರೆ ನಿಮಗೆ OTP ಬರುತ್ತೆ ನಿಮ್ಮ ಮೊಬೈಲ್ ನಂಬರಿಗೆ. ಆ ಒಂದು OTPಯನ್ನು ಎಂಟ್ರಿ ಮಾಡಿ ಇಲ್ಲಿ ಸಬ್ಮಿಟ್ ಕೊಡಬೇಕು. ಸಬ್ಮಿಟ್ ಕೊಟ್ಟಮೇಲೆ ನೆಕ್ಸ್ಟ್ ನಿಮಗೆ ಆಟೋಮೆಟಿಕ್ಕು ಈ ಒಂದು ಸೆಲ್ಫ್ ಡಿಕ್ಲರೇಷನ್ ಪೇಜ್ಗೆ ರಿಟರ್ನ್ ಆಗುತ್ತೆ. ಇಲ್ಲಿ ಗೆಟ್ ಆಧಾರ್ ಡೀಟೇಲ್ಸ್ ಅಂತ ಇದೆ ನೋಡಿ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಎಲ್ಲ ಡೀಟೇಲ್ಸ್ ಸಹ ಆಟೋಮೆಟಿಕ್ಕಾಗಿ ಫೆಚ್ ಆಗುತ್ತೆ. ನೆಕ್ಸ್ಟು ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡಿ, ಇಲ್ಲಿ ನೀವು ಸೆಲ್ಫ್ ಡಿಕ್ಲರೇಷನ್ ಕನ್ಸೆಂಟನ್ನು ಕೊಡಬೇಕಾಗುತ್ತೆ. ಇಲ್ಲಿ ಎಸ್ ಅಂತ ಕೊಡಿ, ಎಸ್ ಅಂತ ಕೊಟ್ಟು ನೆಕ್ಸ್ಟ್ ಇಲ್ಲಿ ಒಂದು ಕ್ಯಾಪ್ಚಾ ಇರುತ್ತೆ, ಆ ಒಂದು ಕ್ಯಾಪ್ಚಾನ ಎಂಟ್ರಿ ಮಾಡಿ ಸಬ್ಮಿಟ್ ಕೊಡಬೇಕು. ಸಬ್ಮಿಟ್ ಕೊಟ್ಟಮೇಲೆ ನೆಕ್ಸ್ಟು ನೀವು ಮತ್ತೊಮ್ಮೆ ಇಲ್ಲಿ ಸಬ್ಮಿಟನ್ನು ಕೊಡಬೇಕಾಗಿರುತ್ತೆ. ಇಲ್ಲಿ ಮತ್ತೆ ಸಬ್ಮಿಟ್ ಕೊಟ್ಟರೆ ಮಾತ್ರ ನಿಮ್ಮ ಸೆಲ್ಫ್ ಡಿಕ್ಲರೇಷನ್ನು ಕಂಪ್ಲೀಟ್ ಆಗೋದು. ಇಲ್ಲಿ ಬರೀ ಒಂದ್ಸಲ ಈಗ ಸಬ್ಮಿಟ್ ಕೊಟ್ವಿ, ನಮ್ಮದು ಸೆಲ್ಫ್ ಡಿಕ್ಲರೇಷನ್ ಮುಗೀತು ಅಂತ ನೀವು ಸುಮ್ಮನೆ ಇದ್ದರೆ ನಿಮಗೆ ಇವನಿದೆ ಅಮೌಂಟು ಬರೋದಿಲ್ಲ. ಇಲ್ಲಿ ನೀವು ಕನ್ಫರ್ಮ್ ಆಗಿ 2 ಸಲನೂ ಸಬ್ಮಿಟ್ ಕೊಟ್ಟು ನಿಮಗೆ ಅಕ್ನಾಲೆಜ್ಮೆಂಟು ಬರಬೇಕು, ಆಗ ಮಾತ್ರ ನಿಮ್ಮ ಸೆಲ್ಫ್ ಡಿಕ್ಲರೇಷನ್ನು ಕಂಪ್ಲೀಟ್ ಆಗಿದೆ ಅಂತ. ಇಲ್ಲಿ ನೀವು ಈ ಒಂದು ಅಕ್ನಾಲೆಜ್ಮೆಂಟ್ ಬಂದ ಮೇಲೆ ನಿಮಗೆ ಪ್ರಿಂಟ್ ಬೇಕಿದ್ರೆ ಪ್ರಿಂಟು ಸಹ ತಗೋಬೋದು, ಅಥವಾ ನೀವು ಎಕ್ಸ್ಪೋರ್ಟು PDF ಅಂತ ಕೊಟ್ಟರೆ ನಿಮಗೆ PDF ಸಹ ಸೇವ್ ಆಗುತ್ತೆ. ಇಷ್ಟು ಇನ್ನೂ ತುಂಬ ಜನಕ್ಕೆ ಈ ಒಂದು ಡಿಸೆಂಬರ್ ತಿಂಗಳ ಇವನಿಧಿ ಅಮೌಂಟು ಇನ್ನೂ ಸಹ ಬಂದಿಲ್ಲ. ಹಾಗಾದರೆ ಅಂಥವರಿಗೆಲ್ಲ ಯಾವಾಗ ಬರುತ್ತೆ ಅಥವಾ ಬರುತ್ತಾ ಅಥವಾ ಬರೋದಿಲ್ವಾ ಅಂತ ತುಂಬ ಜನ ಕೇಳ್ತಾ ಇದ್ದೀರಾ. ಈಗ ಯಾರೆಲ್ಲ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡಿದ್ದೀರಾ, ಯಾರೆಲ್ಲ ಎಲಿಜಿಬಲ್ ಇದ್ದೀರಾ ಅಂಥವರಿಗೆ ತಪ್ಪದೇ ಅಮೌಂಟ್ ಬರುತ್ತೆ. ಇದು 1 ವಾರದ ಒಳಗಡೆ ಅಮೌಂಟು ಕ್ರೆಡಿಟ್ ಆಗುತ್ತೆ ಅಂತ ಇವನಿಧಿ ಡಿಪಾರ್ಟ್ಮೆಂಟ್ ಅವರೇ ತಿಳಿಸಿದ್ದಾರೆ. ಹಾಗೆ ಇನ್ನೂ ಕೆಲವರು ಇಲ್ಲಿ ನಾವು 1ನೇ ತಾರೀಕು ಸಬ್ಮಿಟ್ ಮಾಡಿದ್ದೀವಿ ಅಥವಾ ನಾವು 15 ಡೇಸ್ ಆದಮೇಲೆ ಸಬ್ಮಿಟ್ ಮಾಡಿದ್ದೀವಿ, ನಮಗೆ ಅಮೌಂಟ್ ಬರುತ್ತಾ ಅಥವಾ ಲೇಟಾಗಿ ಬರುತ್ತಾ ಅಂತ ಕೇಳ್ತೀರಾ. ನೀವು ಯಾವುದೇ ದಿನಾಂಕದಂದು ಯಾವುದೇ ಡಿಸ್ಟಿಕ್ಕು ಯಾವುದೇ ಒಂದು ತಾಲೂಕಿಂದ ಸಬ್ಮಿಟ್ ಮಾಡಿದರೂ ಸಹ ಎಲ್ರಿಗೂ ಒಂದೇ ಸಲನೇ ಇವನಿಧಿ ಅಮೌಂಟು ರಿಲೀಸ್ ಮಾಡೋದು. ಆದರೆ ಕೆಲವರಿಗೆ ಬೇಗ ಬರುತ್ತೆ, ಕೆಲವರಿಗೆ ತಡವಾಗಿ ಬರುತ್ತೆ ಅಷ್ಟೇ. ಇಲ್ಲಿ ಈಗ ಫಸ್ಟ್ ಸಬ್ಮಿಟ್ ಮಾಡಿದವ್ರಿಗೆ ಬೇಗ ಬರುತ್ತೆ ಅಂತ ಏನಿಲ್ಲ, ಎಲ್ರಿಗೂ ಒಂದೇ ಸಲನೇ ಅಮೌಂಟು ರಿಲೀಸ್ ಮಾಡೋದು. ನೆಕ್ಸ್ಟ್ ತುಂಬ ಜನ ಜನವರಿ ತಿಂಗಳ ಅಮೌಂಟು ಯಾವಾಗ ರಿಲೀಸ್ ಮಾಡ್ತಾರೆ, ಯಾವಾಗ ಕ್ರೆಡಿಟ್ ಆಗುತ್ತೆ ಅಂತ ಕೇಳ್ತಾ ಇದ್ದೀರಾ. ಇನ್ನೂ ತುಂಬ ಜನಕ್ಕೆ ಡಿಸೆಂಬರ್ ತಿಂಗಳ ಅಮೌಂಟೇ ಇನ್ನೂ ಕ್ರೆಡಿಟ್ ಆಗಿಲ್ಲ. ಇದೆಲ್ಲ ಕ್ಲಿಯರ್ ಆದಮೇಲೆ ಜನವರಿ ತಿಂಗಳ ಅಮೌಂಟು ರಿಲೀಸ್ ಮಾಡೋದು. ಈ ಒಂದು ಜನವರಿ ತಿಂಗಳ ಅಮೌಂಟ್ ಬಗ್ಗೆ ಇನ್ನೂ ಯಾವುದೇ ರೀತಿ ಅಪ್ಡೇಟ್ಸ್ ಇಲ್ಲ. ಅಪ್ಡೇಟ್ಸ್ ಬಂದಾಗ ನಾನು ನಿಮಗೆ ತಪ್ಪದೆ ಈ ಒಂದು ಚಾನಲಲ್ಲಿ ತಿಳಿಸ್ತಾ ಹೋಗ್ತೀನಿ. ನೆಕ್ಸ್ಟ್ ತುಂಬ ಜನ ಈ ಒಂದು ಇವನಿಧಿ ಸ್ಕೀಮು 2 ವರ್ಷಕ್ಕೆ ಕಂಪ್ಲೀಟಾಗಿ ಸ್ಟಾಪ್ ಆಗುತ್ತಾ ಅಥವಾ ಕಂಟಿನ್ಯೂ ಆಗುತ್ತಾ ಅಂತ ಇನ್ನೂ ಕೇಳ್ತಾನೆ ಇದ್ದೀರಾ. ಈಗಾಗಲೇ ನಾನು ತುಂಬ ವೀಡಿಯೋಸಲ್ಲಿ ತಿಳಿಸಿದ್ದೀನಿ, ಹಾಗೆ ಒಂದು ಕಳೆದ ವೀಡಿಯೋದಲ್ಲಿ ಆಡಿಯೋ ಪ್ರೂಫ್ ಸಮೇತ ತಿಳಿಸಿದ್ದೀನಿ. ಇವನಿಧಿ ಡಿಪಾರ್ಟ್ಮೆಂಟ್ ಅವರು 2 ವರ್ಷಕ್ಕೆ ಸ್ಟಾಪ್ ಆಗ್ತಾ ಇದೆ, ಕಂಟಿನ್ಯೂ ಮಾಡ್ತಾ ಇಲ್ಲ ಅಂತಲೇ ತಿಳಿಸ್ತಾ ಇದ್ದಾರೆ. ಆದರೆ ಇನ್ನೂ ಸದ್ಯಕ್ಕೆ ಸ್ಟಾಪ್ ಆಗಿಲ್ಲ, ಇನ್ನೂ ಕಂಟಿನ್ಯೂ ಆಗಿ ಬರ್ತಾನೇ ಇದೆ.